ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಣ್ಣ ಇಲ್ಲದ ಅತ್ತಿಗೆಯನ್ನು ಮನೆಯಲ್ಲಿ ಯಾರು ಇಲ್ಲದಾಗ ಅವರನ್ನು ಬೆತ್ತಲೆಗೊಳಿಸಿ ಸಿಕ್ಕಾಪಟ್ಟೆ ಮಜಾ ಮಾಡಿ ಸುಖ ಪಟ್ಟ ಮೈದುನ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ. ಕತೆನ ಕೊನೆಯ ತನಕ ಕೇಳ್ತಾ ಹೋಗಿ. ನನ್ನ ಹೆಸರು ಸವಿತಾ. ನಾನು ಮದುವೆಯಾಗಿ 1 ವರ್ಷದ ಒಳಗೆ ನನ್ನ ಗಂಡ ತೀರಿ ಹೋದ. ಆದ್ರೂ ನಾನು ಇನ್ನೂ ನನ್ನ ಅತ್ತೆಯ ಮನೆಯಲ್ಲಿಯೇ ಇದ್ದೀನಿ. ಯಾಕಂದ್ರೆ ನನಗೆ ಅಪ್ಪ ಅಮ್ಮ ಇಲ್ಲ. ನನ್ನನ್ನ ನೋಡಿಕೊಳ್ತಾ ಇದ್ದಿದ್ದು ನನ್ನ ಅಣ್ಣ ಮತ್ತೆ ಅತ್ತಿಗೆ. ನನ್ನ ಅತ್ತಿಗೆ ನನ್ನನ್ನ ಕಂಡರೆ ಆಗ್ತಿರ್ಲಿಲ್ಲ. ಇದೆಲ್ಲವೂ ನನ್ನ ಅತ್ತೆಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವರು ನನ್ನನ್ನ ಅಲ್ಲಿಗೆ ಉಳಿಸಿಕೊಂಡರು. ನನ್ನನ್ನ ಸ್ವಂತ ಮಗಳ ರೀತಿ ನೋಡಿಕೊಳ್ತಾ ಇದ್ರು. ಅವರಿಗೆ ಇನ್ನೂ ಒಬ್ಬ ಮಗ ಇದ್ದಾನೆ. ಸದ್ಯಕ್ಕೆ ನಮ್ಮ ಮನೆ ನಡೀತಾ ಇರೋದು ಅವನ ಸಂಬಳದಿಂದಾನೆ. ಇರೋದಕ್ಕೆ ಸ್ವಂತ ಮನೇನೂ ಇದೆ. ನನ್ನ ಅತ್ತೆಗೆ ಯಾವಾಗಲೂ ಒಂದೇ ಚಿಂತೆ, ನನಗೆ ಯಾವುದಾದರೂ ಒಂದು ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಿ ತಮ್ಮ ಜವಾಬ್ದಾರಿಯನ್ನ ಕಳೆದುಕೊಳ್ಳಬೇಕು ಅಂತ. ಆದ್ರೆ ನನಗೆ ಇನ್ನೂ ಒಂದು ಮದುವೆ ಆಗೋದಕ್ಕೆ ಖಂಡಿತ ಇಷ್ಟ ಇಲ್ಲ. ಯಾಕಂದ್ರೆ ನಾವು ಸಂಸಾರ ಮಾಡಿದ್ದು 1 ವರ್ಷನೇ ಆದರೂ ನನ್ನ ಗಂಡ ಸಾಕಷ್ಟು ಪ್ರೀತಿ ಕೊಟ್ಟು ನನ್ನನ್ನು ತಂದೆ ತಾಯಿಯಂತೆ ನೋಡಿಕೊಂಡಿದ್ದ. ಅವರ ಸ್ಥಾನಕ್ಕೆ ಬೇರೆಯವರನ್ನ ಕರ್ಕೊಂಡ್ ಬರೋದಕ್ಕೆ ನಂಗೆ ಇಷ್ಟಾನೇ ಇರ್ಲಿಲ್ಲ. ಹಾಗಾಗಿ ಅತ್ತೆ ಸುಮ್ಮನೆ ಆಗಿದ್ರು. ಆದ್ರೆ ಯಾವಾಗ್ಲೂ ನೀನ್ ಮದ್ವೆ ಆಗಿ ಸಂಸಾರ ಮಾಡ್ದ ಗಂಡನ್ ಜೊತೆಗೆ ಸುಖವಾಗಿರೋದನ್ನ ನಾನ್ ನೋಡ್ಬೇಕು ಅಂತ ಹೇಳ್ತಾನೆ ಇದ್ರು. ನನ್ ಮೈದು ನಾನಷ್ಟೇ ನನ್ನನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಯಾವಾಗ್ಲೂ ನನ್ ಜೊತೆ ಮಾತಾಡ್ತಾ, ನಂಗ್ ದುಃಖ ಆದಾಗೆಲ್ಲ ಸಮಾಧಾನ ಮಾಡ್ತಾ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಿದ್ದ. ನಮ್ಮಿಬ್ಬರ ನಡುವೆ ಸಲಿಗೆ ಜಾಸ್ತಿನೇ ಇತ್ತು. ಅವನ್ ಯಾವಾಗ್ಲೂ ನನ್ನನ್ನ ಮುಟ್ಟಿ ಮುಟ್ಟಿ ಮಾತಾಡಿಸ್ತಿದ್ದ. ಹಾಗೆಲ್ಲ ನಾನು ಅದೆಲ್ಲ ಸುಮ್ನೆ ಮಾತಾಡೋ ಭರದಲ್ಲಿ ಮುಟ್ತಿದ್ದಾನೆ ಅಂತ ಅನ್ಕೊಂಡು ಸುಮ್ನಾಗ್ಬಿಡ್ತಿದ್ದೆ. ಆದ್ರೆ ಅವನ್ಗೆ ನನ್ ಮೇಲೆ ಒಂದು ಕಣ್ಣಿತ್ತು. ನನ್ನನ್ನ ಪಡ್ಕೊಳ್ಳೇಬೇಕು ಅಂತ ಅನ್ಕೊಳ್ತಿದ್ದ. ಮದುವೆಯಾದ ಹೊಸದ್ರಲ್ಲಿನೂ ಕೂಡ ಅವನ್ ನನ್ನನ್ನ ನೋಡ್ತಾ ಇದ್ದಿದ್ದು ನನಗೆ ಗೊತ್ತಾಗ್ತಾ ಇತ್ತು. ಆದ್ರೆ ನಾನು ಏನು ಹೇಳ್ದೆ ಸುಮ್ನಾಗ್ಬಿಡ್ತಿದ್ದೆ. ಅದಾದ ಮೇಲೆ ಸ್ವಲ್ಪ ನನ್ ಕಡೆ ನೋಡೋದನ್ನ ಬಿಟ್ಬಿಟ್ಟಿದ್ದ. ಆದ್ರೆ ನನ್ ಗಂಡ ತೀರ್ ಹೋದ್ಮೇಲೆ ಮತ್ತೆ ಶುರು ಮಾಡ್ಕೊಂಡಿದ್ದ. ಆದ್ರೆ ಈಗ ನಂಗೇನು ಅನ್ನಿಸ್ತಾ ಇರ್ಲಿಲ್ಲ. ನಮ್ಮಿಬ್ರು ಮಧ್ಯೆ ಸಲಿಗೆ ಇದ್ದಿದ್ರಿಂದ ಸುಮ್ನಾಗ್ತಿದ್ದೆ. ಒಂದಿನ ಅತ್ತೆಯ ತವರು ಮನೆಯ ಸಂಬಂಧಿಕರಲ್ಲಿ ಪೂಜೆ ಇತ್ತು. ಹಾಗಾಗಿ ಅತ್ತೆ 2 ದಿನ ತವ್ರ ಮನೆಗ್ ಹೋಗ್ಬೇಕಾಗಿತ್ತು. ನನ್ನನ್ನು ಕರೆದ್ರು. ಆದ್ರೆ ಅವ್ರ ಮನೆಯಲ್ಲಿ ನನ್ನನ್ನ ಒಂದ್ ರೀತಿ ತಿರಸ್ಕಾರದಿಂದ ನೋಡ್ತಾ ಇದ್ರಿಂದ ನಾನ್ ಬರೋದಿಲ್ಲ ಅಂತ ಅತ್ತೆಗೆ ಹೇಳ್ಬಿಟ್ಟೆ. ಮೊದ್ಲು ನನ್ನನ್ನ ಬಾ ಅಂತ ತುಂಬಾನೇ ಒತ್ತಾಯ ಮಾಡಿದ್ರು. ಅದಾದ್ಮೇಲೆ ನಾನು ತಿಳಿಸಿ ಹೇಳಿದ್ಮೇಲೆ ಒಪ್ಕೊಂಡ್ರು. ಆದ್ರೆ ಅತ್ತೆ ಮನೆಯಲ್ಲಿ ನನ್ನನ್ನ ಮತ್ತೆ ನನ್ನ ಮೈದ್ನನ್ನ ಇಬ್ರನ್ನೇ ಬಿಟ್ಟು ಹೋಗೋದಿಕ್ಕೆ ಇಷ್ಟ ಇರ್ಲಿಲ್ಲ. ಹಾಗಾಗಿ ನನ್ ಮೈದ್ನನ್ನ ಕರ್ಕೊಂಡ್ ಹೋಗೋದಿಕ್ಕೆ ನಿರ್ಧಾರ ಮಾಡಿದ್ರು. ಆದ್ರೆ ಅವನು ತುಂಬಾನೇ ಬುದ್ಧಿವಂತ. ಅತ್ತೆ ಕೇಳೋದಕ್ಕಿಂತ ಮೊದ್ಲೇ ನಾನ್ 2 ದಿನ ಊರಲ್ಲಿರೋದಿಲ್ಲ, ಕೆಲಸದ ಸಲುವಾಗಿ ಬೇರೆ ಕಡೆ ಹೋಗ್ತಾ ಇದೀನಿ ಅಂತ ಹೇಳಿದ್ರಿಂದ ಅತ್ತೆ ಸುಮ್ನಾಗ್ಲೇಬೇಕಾಯ್ತು. ಅವ್ರಿಗೆ ಒಂಥರ ಸಮಾಧಾನನೂ ಆಯ್ತು. ಹೇಗಿದ್ರು ಅವನು ಇರೋದಿಲ್ವಲ್ಲ ಅಂತ ಅನ್ಕೊಂಡು, ನೀನ್ ಒಬ್ಳೆ ಇರ್ತೀಯ ಜೋಪಾನ ಅಂತ ಹೇಳಿ ಅವರು ಊರಿಗೆ ಹೊರಟೆ ಹೋದ್ರು. ಅವತ್ ಸಂಜೆ ನಾನ್ ಟಿವಿ ನೋಡ್ತಾ ಕೂತಿದ್ದಾಗ ನನ್ ಮೈದ್ನ ಮನೆಗ್ ಬಂದ. ನಂಗ್ ಒಂದ್ ಕ್ಷಣ ಶಾಕ್ ಆಯ್ತು. ಇದೇನು ನೀವ್ ಬಂದ್ಬಿಟ್ಟಿದ್ದೀರಾ? ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗ್ತೀನಿ ಅಂತ ಅತ್ತೆ ಹೇಳಿದ್ರಿ ಅಂತ ಕೇಳಿದಾಗ, ಅಯ್ಯೋ ಅದ್ಕೆ ಅದು ಕ್ಯಾನ್ಸಲ್ ಆಯ್ತು, ಅದಕ್ಕೋಸ್ಕರ ಮನೆಗ್ ಬಂದೆ. ಈಗೇನು ನಾನ್ ಮನೆಗ್ ಬಂದಿದ್ದು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಸರಿ ಬಿಡಿ, 2 ದಿನ ಬೇರೆ ಎಲ್ಲಾದ್ರೂ ಇದ್ದು ಬರ್ತೀನಿ ಅಂತ ಹೋಗೋದಿಕ್ಕೆ ತಿರುಗ್ದ. ಆಗ ನಾನು, ಅಯ್ಯಯ್ಯೋ ಹಾಗೇನೂ ಇಲ್ಲ,
ಬನ್ನಿ ಮನೆ ಒಳಗೆ. ನಿಮ್ಮನೆಗೆ ಬರ್ಬೇಡಿ ಅಂತ ಹೇಳೋದಕ್ಕೆ ನಾನ್ ಯಾರು ಅಂತ ಹೇಳಿ ಕರೆದೆ. ಅವನ್ ಕೂಡ ಫ್ರೆಶ್ ಅಪ್ ಆಗಿ ಬಂದು ಅದೇ ಸೋಫಾ ಮೇಲೆ ಸ್ವಲ್ಪ ಜಾಗ ಬಿಟ್ಟು ಕೂತ್ಕೊಂಡ. ಅದಕ್ಕೆ ಅತ್ಗೆ, ಅಣ್ಣ ಇದ್ದಾಗ ನಾವೆಲ್ರೂ ಸೇರಿ ಟೆರೆಸ್ ಮೇಲೆ ಪಾರ್ಟಿ ಮಾಡ್ತಾ ಇದ್ವಿ. ಆದ್ರೆ ಈಗ ಅದ್ ಯಾವ್ದು ಇಲ್ಲ. ಮಾಡ್ತೀವಿ ಅಂದ್ರು ಅಮ್ಮನೇ ಬಿಡ್ತಾ ಇರ್ಲಿಲ್ಲ. ಈಗ ಹೇಗಿದ್ರು ಅಮ್ಮ ಇಲ್ಲ, ನಾವಿಬ್ರು ಸೇರಿ ಯಾಕೆ ಪಾರ್ಟಿ ಮಾಡ್ಬಾರ್ದು ಅಂತ ಕೇಳಿದ. ನಾನ್ ಮೊದ್ಲು ಒಪ್ಲಿಲ್ಲ. ಅವ್ನ್ ತುಂಬಾ ಬಲವಂತ ಮಾಡಿದ್ಮೇಲೆ ಸರಿ ಅಂತ ಒಪ್ಕೊಂಡೆ. ಸರಿ ಅಂತ ಅವನು ಹೊರಗಡೆಯಿಂದ ಊಟ, ಸ್ನಾಕ್ಸ್, ಜ್ಯೂಸ್ ಎಲ್ಲಾನು ಆರ್ಡರ್ ಮಾಡ್ದ. ಟೆರೆಸ್ ಮೇಲೆ ಟೇಬಲ್ ಮೇಲೆ ಅರೇಂಜ್ ಮಾಡಿ ನನ್ನನ್ನ ಕರ್ಕೊಂಡ್ ಹೋದ. ನಮ್ಗೆ ಗೊತ್ತಿಲ್ಲದಂತೆ ಜ್ಯೂಸಿನ ಒಳಗಡೆ ಡ್ರಿಂಕ್ಸ್ ಮಿಕ್ಸ್ ಮಾಡಿ ನಾನ್ ಕುಡಿಸ್ದ. ಚೆನ್ನಾಗ್ ಕುಡ್ದು ನಾನ್ ಹೀಗ ಆಡೋದಕ್ಕೆ ಹೇಗೇಗೋ ಹಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದೆ. ಈ ಅವಕಾಶಕ್ಕಾಗಿ ಕಾಯ್ತಿದ್ದ ನನ್ನ ಮೈದ ನನ್ನನ್ನ ಎತ್ಕೊಂಡೋಗಿ ತನ್ನ ಆಸೆಗಳನ್ನ ಪೂರೈಸ್ಕೊಂಡ. ಬೆಳಗ್ಗೆ ಎದ್ದಾಗ ನನ್ ಸ್ಥಿತಿನ ನೋಡಿ ಗಾಬರಿಗೊಂಡೆ. ಅವನಿಗ್ ಜೋರಾಗಿ ಬೈತಾ, ಇದೇನ್ ಮಾಡಿದ್ರಿ ನೀವು ಅಂತ ಅಳ್ತಾ ಕೇಳ್ದೆ. ಆಗೋನು, ಏನೋ ಅನ್ಕೊಂಡ್ಬೇಡಿ ಅದ್ಕೆ, ನನಗೆ ನೀವು ಅಂದ್ರೆ ತುಂಬಾ ಇಷ್ಟ. ನಂಗೆ ನೀವು ಬೇಕೇ ಬೇಕು. ಅದನ್ನ ಹೇಗ್ ನಿಮ್ಗೆ ಅರ್ಥ ಮಾಡ್ಸೋದು ಅಂತ ನಂಗೆ ಗೊತ್ತಾಗ್ಲೇ ಇಲ್ಲ. ಹಾಗಾಗಿ ಹೀಗ್ ಮಾಡ್ದೆ ಅಷ್ಟೆ. ನಾನ್ ನಿಮ್ಮನ್ನ ಮದ್ವೆ ಆಗ್ತೀನಿ, ನಮ್ ಬೇಕು, ದಯಮಾಡಿ ಒಪ್ಕೊಳ್ಳಿ ಅಂತ ಹೇಳಿದ. ಅದನ್ನ ಬರೀ ಬಾಯಿ ಮಾತಲ್ಲಿ ಹೇಳ್ಬೇಕು, ಈ ರೀತಿ ನಂಬಿಸಿ ಮೋಸ ಮಾಡೋದಲ್ಲ ಅಂತ ಜೋರಾಗಿ ಅಳ್ತಾ ಬೈತಿದ್ದೆ. ಆದ್ರೆ ಅವನ್ ಕೂಡ ನನ್ ಕೈ ಹಿಡ್ಕೊಂಡು, ದಯಮಾಡಿ ನನ್ನನ್ನ ಕ್ಷಮಿಸ್ಬೇಡಿ, ಅದಕ್ಕೆ ಹಾಗ್ ಕೇಳಿದ್ರೆ ನೀವು ಒಪ್ಕೊಳ್ತಾನೆ ಇರ್ಲಿಲ್ಲ, ಹಾಗಾಗಿ ಹೀಗ್ ಮಾಡ್ಬೇಕಾಯ್ತು. ನನ್ನ ಒಪ್ಕೊಳ್ಳಿ, ನಾವಿಬ್ರು ಸುಖವಾಗಿ ಸಂಸಾರ ಮಾಡ್ಬೋದು, ನಿಮ್ಮನ್ನ ರಾಣಿ ತರ ನೋಡ್ಕೊಳ್ತೀನಿ, ದಯಮಾಡಿ ಒಪ್ಕೊಳ್ಳಿ ಅಂತ ಹೇಳಿ ಹೊರಟೋದ. ನಾನು ಅಳ್ತಾ ಮಂಚಕ್ ಹೊರಗಿ ಯೋಚಿಸ್ತಾ ಹಾಗೆ ಕೂತ್ಕೊಂಡೆ. ಆದ್ರೆ ನನ್ ಗ್ರಾಚಾರ ಕೆಟ್ಟಿತ್ತು ಅಂತ ಕಾಣಿಸುತ್ತೆ. ನಾವಿಬ್ರು ಮಾತಾಡಿದ್ ಎಲ್ಲವನ್ನ ನನ್ನ ಅತ್ತೆ ಕೇಳಿಸ್ಕೊಂಡ್ಬಿಟ್ಟಿದ್ರು. ತಿಂಗಳ ಸಮಸ್ಯೆಯಿಂದಾಗಿ ಅತ್ತೆ ಪೂಜೆಗೆ ಹೋಗದೆ ವಾಪಸ್ ಆಗಿದ್ರು. ಇದನ್ನ ಗೊತ್ತಿಲ್ಲದ ನಾವಿಬ್ರು ಏನೇನೋ ಮಾತಾಡ್ಕೊಂಡ್ಬಿಟ್ಟಿದ್ವಿ. ಅತ್ತೆ ನನ್ ರೂಮಿನ ಈಚೆ ನಿಂತು ನಾವಿಬ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡಿದ್ರು. ಮಗ ಹೋದ್ಮೇಲೆ ಸ್ವಲ್ಪ ಹೊತ್ತು ಯೋಚಿಸ್ತಾ ಇದ್ರು ಅಂತ ಕಾಣಿಸುತ್ತೆ. ಎಷ್ಟು ಹೊತ್ತಿನ ಮೇಲೆ ನನ್ ರೂಮಿಗೆ ಬಂದ್ರು. ನಾನಲ್ಲಿ ಅತ್ತೆನ ನೋಡಿ ಶಾಕ್ ಆದೆ. ಅತ್ತೆ, ಇದೇನಿದು, ನೀವು ವಾಪಸ್ ಮನೆಗ್ ಬಂದ್ಬಿಟ್ಟಿದ್ದೀರಾ ಅಂತ ಕೇಳ್ದೆ. ಅತ್ತೆ ಬಂದು ನನ್ ಸಮಕ್ಕೆ ಕೆಳಗಡೆ ಕೂರ್ತಾ ನನ್ ಕೈ ಹಿಡ್ಕೊಂಡು, ಇದೇನ್ ಮಾಡ್ಕೊಂಡಿದ್ದೀರಾ ನೀವಿಬ್ರು ಅಂತ ಕೇಳಿದ್ರು. ನಾನ್ ಅಳ್ತಾ ಅವ್ರ ತೊಡೆ ಮೇಲ್ ಮಲ್ಕೊಂಡು, ಅತ್ತೆ ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ, ಎಲ್ಲಾನು ನಿಮ್ ಮಗನೇ ಮಾಡಿರೋದು, ಈಗ ನಾನ್ ಏನ್ ಮಾಡ್ಲಿ ನೀವೇ ಹೇಳಿ ಅಂತ ಕೇಳ್ದೆ. ಆಗ ನನ್ನ ಅತ್ತೆ, ನಾನ್ ಎಲ್ಲಾನು ಕೇಳಿಸ್ಕೊಂಡೆ, ಅವಂದೇ ತಪ್ಪು ಅಂತ ನನಗೂ ಗೊತ್ತು, ಆದ್ರೆ ದಯಮಾಡಿ ಈ ಮನೆ ಬಿಟ್ಟು ಹೊರಟೋಗು. ನೀನೇನಾದ್ರೂ ಈಗ ಅವನನ್ನ ಮದ್ವೆ ಆಗ್ಬಿಟ್ರೆ ನಮ್ ಸಂಬಂಧಿಕರು, ಅಕ್ಕಪಕ್ಕದ ಜನ ಎಲ್ಲ ನಿಮ್ಮಿಬ್ರಿಗೂ ಮೊದ್ಲೇ ಸಂಬಂಧ ಇತ್ತು, ಹಾಗಾಗಿ ಸ್ವಂತ ಅಣ್ಣನ್ನೇ ಸಾಯಿಸಿ ನೀವಿಬ್ರು ಮದ್ವೆ ಆಗಿದ್ದೀರಾ ಅಂತ ಕತೆ ಕಟ್ಬಿಡ್ತಾರೆ. ನಮ್ಮನೆ ಮಾನ ಮರ್ಯಾದೆ ಎಲ್ಲಾನು ಹಾಳಾಗೋಗುತ್ತೆ. ನಾನ್ ನಿನ್ನ ಸ್ವಂತ ಮಗಳ ತರ ನೋಡ್ಕೊಂಡಿದೀನಿ, ಇದ್ ಒಂದೇ ಒಂದನ್ನ ನಡ್ಸ್ಕೊಟ್ಬಿಡು ಮಗಳೇ. ನೀನ್ ಮದ್ವೆ ಆಗಿ ಗಂಡನ್ ಜೊತೆ ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ, ಆದ್ರೆ ಇವನ್ ಮಾತ್ರ ಬೇಡ, ದಯವಿಟ್ಟು ಅಂತ ಕೈ ಮುಗ್ದು ಹೊರಟೇ ಹೋದ್ರು.